ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಜುಲೈ ತಿಂಗಳು ಮುಗಿಲಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರಲಿದೆ ಸ್ನೇಹಿತರೆ. ಈ ಜುಲೈ ತಿಂಗಳು ಕಳೆದ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಆಗಸ್ಟ್ ಮೊದಲ ವಾರದಲ್ಲಿ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜುಲೈ ತಿಂಗಳು ಕಳೆದ ನಂತರ ಅಂದರೆ ಆಗಸ್ಟ್ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಈ ಜುಲೈ ತಿಂಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಪ್ರಭಾವವನ್ನು ಬೀರ್ತಾ ಬಂದಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜುಲೈ ತಿಂಗಳು ಈ ವೃಶ್ಚಿಕ ರಾಶಿಯವರಿಗೆ ಅನೇಕ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪಾಠಗಳನ್ನು ಕಲಿಸಿದಂತಹ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ಎಲ್ಲ ಅದೃಷ್ಟವು ನಿಮ್ಮ ಅದೃಷ್ಟದ ಮನೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನ ಕೈಯಲ್ಲಿ ಇರಲಿದ್ದು, ತಂಪಾದ ನೋಟದಿಂದಾಗಿ ನಿಮಗೆ ಸಕಾಲದಲ್ಲಿ ಅದೃಷ್ಟ ಮತ್ತು ಹಣ ಸಿಗ್ತಾ ಹೋಗ್ತದೆ. ಆದರೆ ಇಡೀ ಸಮಸ್ಯೆ ನಿಮಗೆ ಮಾನಸಿಕ ಸ್ಥಿತಿಯಲ್ಲಿ ಇರಲಿದೆ. ನಿಮ್ಮ ಕರ್ಮದ ಮನೆಯಲ್ಲಿ ಕೇತುವಿನ ಅಂಶ ಇರೋ ಕಾರಣ ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ನಾನು ಏನೂ ಸಾಧಿಸಲಿಲ್ಲ ಎಂಬ ಕೀಳಿರಿಮೆ ನಿಮ್ಮಲ್ಲಿ ಕಾಡ್ಬೋದು. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದು ರೀತಿಯ ಅವಿವೇಕದ ಭಯ ಮತ್ತು ನಿರ್ಲಿಪ್ತೆಯನ್ನು ಈ ಜುಲೈ ತಿಂಗಳಿನಲ್ಲಿ ಕಂಡಿರ್ತೀರಿ. ಜೊತೆಗೆ 7ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನು ನಿಮ್ಮ ಕೋಪವನ್ನು ಕೂಡ ಹೆಚ್ಚಿಸ್ಬೋದು. ನಿಮ್ಮ ಪಾಲುದಾರರೊಂದಿಗೆ ಜಗಳಗಳಿಗೆ ಕೂಡ ಇದು ಕಾರಣವಾಗ್ಬೋದು. ನೀವು ಸಂಪೂರ್ಣ ದೈಹಿಕ ಶಕ್ತಿಯನ್ನು ಹೊಂದುವುದರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿದರೆ ಈ ಗ್ರಹಗಳ ಪ್ರತಿಕೂಲತೆಯನ್ನು ನೀವು ಸುಲಭವಾಗಿ ನಿವಾರಿಸ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಉಂಟಾದಂತಹ ಗ್ರಹ ಸಂಚಾರಗಳೇನು, ಈ ಜುಲೈ ತಿಂಗಳು ಕಳೆದ ನಂತರ ಅಂದರೆ ಈ ಆಗಸ್ಟ್ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇದ್ದಂತಹ ಗುರು ಈ ಜುಲೈ ತಿಂಗಳಿನಲ್ಲಿ ಮಕ್ಕಳ ಜನನ ಮತ್ತು ಬೆಳವಣಿಗೆಗೆ ಸಾಕಷ್ಟು ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ. ನಿಮಗೆ ಆಧ್ಯಾತ್ಮಿಕ ಪ್ರಯಾಣಗಳು ಕೂಡ ಈ ಜುಲೈ ತಿಂಗಳಿನಲ್ಲಿ ಹೆಚ್ಚಾಗಿರ್ತವೆ. ಈ ಜುಲೈ ತಿಂಗಳು ಕಳೆದ ನಂತರ ಅಂದರೆ ಆಗಸ್ಟ್ ಮೊದಲ ವಾರದಲ್ಲೂ ಕೂಡ ತಂದೆಯ ಮೂಲಕ ಲಾಭವನ್ನು ಕಾಣಲಿದ್ದೀರಿ. ಸಂಪತ್ತಿನ ವೃದ್ಧಿಯೂ ಕೂಡ ಆಗ್ತಾ ಹೋಗ್ತದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 8 ಮತ್ತು 9ನೇ ಮನೆಯಲ್ಲಿ ಈ ಜುಲೈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಗುರುವಿನೊಂದಿಗಿನ ಒಡನಾಟದಿಂದಾಗಿ ಮೇಲಾಧಿಕಾರಿಗಳಿಂದ ಬೆಂಬಲ ಮತ್ತು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಈ ಜುಲೈ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆ ಈ ಆಗಸ್ಟ್ ಮೊದಲ ವಾರದಲ್ಲೂ ಕೂಡ ಸೂರ್ಯನ ಬೆಂಬಲ ಈ ರಾಶಿಯವರಿಗೆ ದೊರಕಲಿದೆ ಅಂತಲೇ ಹೇಳ್ಬೋದು. ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನ ಸಂಚಾರವು ಈ ರಾಶಿಯವರ ಜೀವನದಲ್ಲಿ ಹಣದ ಆಗಮನವನ್ನು ಸೂಚಿಸಲಿದೆ. ಆದರೆ ಮಾನಸಿಕ ಆತಂಕವೂ ಕೂಡ ಬುಧನ ಸಂಚಾರದ ಸಮಯದಲ್ಲಿ ನಿಮಗೆ ಕಾಡ್ಬೋದಾಗಿದೆ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಬೆಂಬಲವೂ ಕೂಡ ಸಿಗಲಿದ್ದು, ಶುಕ್ರನ ಸಂಚಾರದಿಂದ ಸೃಜನಶೀಲ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮಕ್ಕಳಾಗುವುದರಲ್ಲಿ ವಿಳಂಬ, ಅಧ್ಯಯನದಲ್ಲಿ ಅತಿಯಾದಂತಹ ಪ್ರಯತ್ನ ಮತ್ತು ಆಲೋಚನೆಗಳಲ್ಲಿ ಸ್ಥಿರತೆಯನ್ನು ಶನಿಯ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಕಂಡಿದ್ದೀರಿ. ಇನ್ನು ಕೇತುಗ್ರಹದ ವಿಚಾರಕ್ಕೆ ಬರೋದಾದರೆ ವೃತ್ತಿಯಲ್ಲಿ ಬೇರ್ಪಾಡುವಿಕೆ, ಕಡಿಮೆ ಸ್ವಾಭಿಮಾನ, ಉದ್ಯೋಗ ಬದಲಾಯಿಸುವಂತಹ ಆಲೋಚನೆಗಳು, ಕೆಲಸದಲ್ಲಿ ಭಯ, ಈ ರೀತಿಯ ಭಾವನೆಗಳು ಕೇತುವಿನ ಸಂಚಾರದ ಸಮಯದಲ್ಲಿ ಈ ರಾಶಿಯವರ ಜೀವನದಲ್ಲಿ ಈ ಜುಲೈ ತಿಂಗಳಿನಲ್ಲಿ ಎದುರಾಗಿತ್ತು. ಅದೇ ರೀತಿಯ ಭಾವನೆಗಳು ಇರೋದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನ ಸಂಚಾರವು ಈ ರಾಶಿಯವರ ಜೀವನದಲ್ಲಿ ಪಾಲುದಾರರೊಂದಿಗೆ ಜಗಳಗಳನ್ನು ತರಬಹುದು. ವಿಪರೀತವಾದಂತಹ ಕೋಪ ಈ ರಾಶಿಯಲ್ಲಿ ಉಂಟಾಗಲಿದ್ದು,
ಕ್ರೋಧ, ವ್ಯವಹಾರದಲ್ಲಿ ಘರ್ಷಣೆಗಳು ಉಂಟಾಗಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜುಲೈ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆಯೇ ಈ ಜುಲೈ ತಿಂಗಳು ಕಳೆದ ನಂತರ ಆಗಸ್ಟ್ ಮೊದಲ ವಾರವೂ ಕೂಡ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗಾದರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗಿಗಳು ತಮ್ಮ ಮನಸ್ಸಿನೊಂದಿಗೆ ಈ ತಿಂಗಳು ಹೋರಾಡಬೇಕಾಗ್ತದೆ. ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಯಾವುದೇ ದೋಷಗಳು ಈ ರಾಶಿಯವರ ಜೀವನದಲ್ಲಿ ಇರುವುದಿಲ್ಲ. ಆದರೆ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾದ ಕಾರಣದಿಂದ ನೀವು ನಕಾರಾತ್ಮಕ ಮನಸ್ಥಿತಿಗೆ ಬೀಳ್ತೀರಿ. ಅಂದರೆ ನನಗೆ ಈ ಕಚೇರಿಯಲ್ಲಿ ಸರಿಯಾದಂತಹ ಮನ್ನಣೆ ಇಲ್ಲ, ಈ ಕೆಲಸ ನನಗೆ ಆಗ್ತಿಲ್ಲ ಎಂದು ಕೀಳಾಗಿ ಭಾವಿಸ್ತಾ ಹೋಗ್ತೀರಿ. ಮತ್ತು ಕೋಪದಿಂದ ನಿಮ್ಮ ಕೆಲಸಕ್ಕೆ ನೀವು ರಾಜೀನಾಮೆ ಕೊಡುವಂತಹ ಚಾನ್ಸಸ್ ಕೂಡ ಎದುರಾಗಲಿದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ 10ನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ಲಗ್ನದೊಂದಿಗೆ ಭಾಗ್ಯಸ್ಥಾನದಲ್ಲಿ ಇರೋ ಕಾರಣ ಇದು ನಿಮ್ಮ ಕಚೇರಿಯಲ್ಲಿ ವಾತಾವರಣವನ್ನು ಮತ್ತೆ ಅನುಕೂಲಕರವಾಗಿ ಇರಿಸಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಯೋಗ್ಯತೆಯನ್ನು ಗುರುತಿಸಲಿದ್ದಾರೆ. ಅದರಲ್ಲೂ ಜುಲೈ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಶುಕ್ರನ ಕರ್ಮಸ್ಥಾನಕ್ಕೆ ಪ್ರವೇಶವನ್ನು ಮಾಡೋ ಕಾರಣ ಇದು ನಿಮ್ಮ ಕೆಲಸದಲ್ಲಿ ಉತ್ಸಾಹವನ್ನು ಕೂಡ ಹೆಚ್ಚಿಸ್ತಾ ಬರ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಗುರು 9ನೇ ಮನೆಯಲ್ಲಿ ಇರೋ ಕಾರಣ ಲಾಭ ಬಹಳಷ್ಟು ಸ್ಥಿರವಾಗಿರಲಿದೆ. ನಿಮ್ಮ ವ್ಯವಹಾರವು ಅದೃಷ್ಟದಿಂದ ಆಶೀರ್ವದಿಸಪಡಲಿದೆ. ಆದರೆ 7ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಪಾಲುದಾರಿಕೆ ಮಾಡುವವರು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು. ಸಣ್ಣ ವಿಷಯಗಳಿಗೆ ಪಾಲುದಾರರೊಂದಿಗೆ ಅಹಂಕಾರದ ಸಮಸ್ಯೆಗಳು ಮತ್ತು ವಾದಗಳು ಕೂಡ ಉದ್ಭವಿಸ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಹಾಗೆ ವ್ಯವಹಾರವನ್ನು ಹಾಗೆಯೇ ನಡೆಸುವುದು ಉತ್ತಮವಾಗಿರಲಿದ್ದು, ಈ ಜುಲೈ ತಿಂಗಳು ಕಳೆದ ನಂತರ ಆಗಸ್ಟ್ ಮೊದಲ ವಾರವೂ ಕೂಡ 10ನೇ ಮನೆಯಲ್ಲಿ ಕೇತು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ನಿಮಗೆ ಧೈರ್ಯ ನೀಡದಿರ್ಬೋದು ಮತ್ತು ನೀವು ಹಣವನ್ನು ಕಳೆದುಕೊಳ್ಳುವಂತಹ ಭಯದಲ್ಲಿ ಕೂಡ ಇರ್ಬೋದು. ಅಂತಹ ಸಮಯದಲ್ಲಿ ಕುರುಡು ಅಪಾಯಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯ ಗ್ರಾಹಕರನ್ನು ಉಳಿಸಿಕೊಳ್ಳುವತ್ತ ಗಮನವನ್ನು ಹರಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಇನ್ನು ಈ ರಾಶಿಯವರ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಅಂದರೆ ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ, ಹಣದ ಅಧಿಪತಿಯಾಗಿರ್ತಕ್ಕಂತಹ ಗುರು ಉತ್ತುಂಗ ಸ್ಥಾನದಲ್ಲಿ ಇರಲಿದ್ದು ಯಾವುದೇ ಆರ್ಥಿಕ ತೊಂದರೆಗಳನ್ನು ಈ ಜುಲೈ ತಿಂಗಳಿನಲ್ಲಿ ಎದುರಿಸಲಿಕ್ಕೆ ಇರೋದಿಲ್ಲ. ನಿಮಗೆ ಹಣದ ಅಗತ್ಯವಿದ್ದಾಗ ನೀವು ಯಾರೊಂದಿಗಾದರೂ ಹಣವನ್ನು ಸ್ವೀಕಾರ ಮಾಡ್ತಾ ಹೋಗ್ತೀರಿ. ಹಾಗೆ ಲಾಭಾಧಿಪತಿಯಾದಂತಹ ಬುಧ 8ನೇ ಮನೆಯಲ್ಲಿ ಚಲನೆಯನ್ನು ಮಾಡುವ ಕಾರಣ ನೀವು ಅನಿರೀಕ್ಷಿತ ಮೂಲಗಳಿಂದ ಹಣವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಚತುರ್ಥಮದಲ್ಲಿ ರಾಹು ಇರುವುದರಿಂದ ನಿಮ್ಮ ಮನೆ ದುರಸ್ತಿ ಅಥವಾ ವಾಹನ ದುರಸ್ತಿಗಾಗಿ ಸ್ವಲ್ಪ ಹಣವನ್ನು ಕೂಡ ಖರ್ಚು ಮಾಡಬೇಕಾಗ್ಬೋದು. ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಬದಲು ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಮಂಗಳನು ನಿಮ್ಮ ಜನ್ಮರಾಶಿಯ ಲಗ್ನದ ಮೇಲೆ ನೇರವಾಗಿ ದೃಷ್ಟಿಯನ್ನು ಈ ಜುಲೈ ತಿಂಗಳಿನಲ್ಲಿ ಹಾಕಿರೋ ಕಾರಣ ಇದು ನಿಮ್ಮಲ್ಲಿ ಉಷ್ಣತೆ ಮತ್ತು ಉತ್ಸಾಹವನ್ನು ಕೂಡ ಉಂಟು ಮಾಡಲಿದೆ. ರಕ್ತದೊತ್ತಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರಲಿದ್ದು ಹೊಟ್ಟೆ ಹುಣ್ಣು ಅಥವಾ ಕಣ್ಣಿನ ಉರಿಯೂತವೂ ಕೂಡ ಉಂಟಾಗಬಹುದು. ಕೋಪದಿಂದ ವಾಹನವನ್ನು ಚಲಾಯಿಸಲಿಕ್ಕೆ ಹೋಗಬೇಡಿ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ 10ನೇ ಮನೆಯಲ್ಲಿ ಕೇತು ಮತ್ತು 4ನೇ ಮನೆಯಲ್ಲಿ ರಾಹು ಶಾಂತಿಯ ಕೊರತೆಯನ್ನು ಉಂಟು ಮಾಡ್ಬೋದು. ಅಜ್ಞಾತ ಭಯ, ನಾಳೆ ಏನಾಗ್ತದೆ ಎಂಬ ಚಿಂತೆ ನಿಮ್ಮ ನಿದ್ರೆಯನ್ನು ಭಂಗಗೊಳಿಸ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಆಧ್ಯಾತ್ಮಿಕ ಧ್ಯಾನವೂ ಕೂಡ ಮುಖ್ಯವಾಗಿರಲಿದ್ದು ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪ್ರಾಣಾಯಾಮ ಮಾಡುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರುತ್ತಾದರೆ, ಕೌಟುಂಬಿಕ ವಿಚಾರದಲ್ಲೂ ಕೂಡ ಏರಿಳಿತವನ್ನು ಈ ಜುಲೈ ತಿಂಗಳಿನಲ್ಲಿ ಕಂಡಿರ್ತೀರಿ. 7ನೇ ಮನೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಅಭೂತಪೂರ್ವ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ಬೋದು. ಹಾಗೆಯೇ ನಿಮ್ಮ ಕಠಿಣ ಮಾತುಗಳು ಮನೆಯಲ್ಲಿ ಅವರ ನೋವನ್ನು ಉಂಟು ಮಾಡ್ಬೋದು. ಈ ತಿಂಗಳು ಇತರರ ತಪ್ಪನ್ನು ಎತ್ತಿ ತೋರಿಸುವುದನ್ನು ತಪ್ಪಿಸಿ. ಮತ್ತೊಂದೆಡೆ 9ನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ತಂದೆಯ ಆರೋಗ್ಯವು ಕೂಡ ಸುಧಾರಿಸಲಿದೆ ಮತ್ತು ಅವರ ಬೆಂಬಲ ಮತ್ತು ಸಹಕಾರವೂ ಕೂಡ ಸಿಕ್ಕಿದೆ. ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಯ ಸ್ಥಳಗಳಿಗೆ ಹೋಗುವ ಉತ್ತಮ ಅವಕಾಶಗಳು ಕೂಡ ಸಿಗಲಿದ್ದು ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದೇಶಿ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಪ್ರಯತ್ನಗಳು ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ವೀಸಾ ಸಂದರ್ಶನ ಸುಲಭವಾಗಿ ಯಶಸ್ವಿಗೊಳಿಸ್ತಾ ಹೋಗ್ತೀರಿ. 5ನೇ ಮನೆಯಲ್ಲಿ ಶನಿಯು ಸ್ವಲ್ಪ ಸೋಮಾರಿತನ ಅಥವಾ ಅಧ್ಯಯನದಲ್ಲಿ ವಿಳಂಬವನ್ನು ಉಂಟು ಮಾಡ್ಬೋದು. ಅಲ್ಲದೆ
10ನೇ ಮನೆಯಲ್ಲಿ ಕೇತು ನಾನು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಆತ್ಮಾವಲೋಕಕ್ಕೆ ಕಾರಣವಾಗ್ಬೋದು ಅಂತಲೇ ಹೇಳ್ಬೋದು. ನೀವು ಈ ಭಯವನ್ನು ಬದಿಗಿಟ್ಟು ಶ್ರದ್ಧೆಯಿಂದ ಅಧ್ಯಯನವನ್ನು ಮಾಡಿದರೆ ಗುರುವಿನ ಆಶೀರ್ವಾದವು ನಿಮಗೆ ದಯವಿಟ್ಟು ಸಿಗಲಿದೆ ಅಂತಲೇ ಹೇಳ್ಬೋದು. ಈ ಜುಲೈ ತಿಂಗಳು ಕಳೆದ ನಂತರ ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಹಾಗೆ ಇದಕ್ಕೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ಕುಜದೋಷವನ್ನು ಕಡಿಮೆ ಮಾಡಲು, ನಿಮ್ಮ ಸಂಗಾತಿಯೊಂದಿಗಿನ ವಾದಗಳು ಮತ್ತು ವಿವಾದಗಳನ್ನು ಕಡಿಮೆ ಮಾಡಲು, ಕೋಪವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಮಸೂರ್ ಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ. ಆಂಜನೇಯ ಸ್ವಾಮಿಯನ್ನು ಕೆಂಪು ಹೂವುಗಳಿಂದ ಪೂಜಿಸ್ತಾ ಬನ್ನಿ. ನಿಮ್ಮ ವೃತ್ತಿ ಜೀವನದಲ್ಲಿನ ನಿರ್ಲಿಪ್ತತೆ ಮತ್ತು ಸ್ವಯಂ ಕೇಳಿರಿಮೆಯನ್ನು ತೊಡೆದುಹಾಕಲು ಮತ್ತು ಧೈರ್ಯವನ್ನು ಪಡೆಯಲು ಪ್ರತಿದಿನ ಗಣಪತಿ ಅಥರ್ವ ಶ್ರೀಷ್ಠವನ್ನು ಪಠಿಸ್ತಾ ಬನ್ನಿ. ಭಾಗ್ಯಸ್ಥಾನದಲ್ಲಿರತಕ್ಕಂತಹ ಪರಮ ಗುರುವಿನ ಪೂರ್ಣ ಆಶೀರ್ವಾದವನ್ನು ಪಡೆಯಲು ಪ್ರತಿ ಗುರುವಾರದಂದು ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿಯವರ ಫೋಟೋವನ್ನು ಪೂಜೆ ಮಾಡಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.